ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ರಾಜ್ಯ ಘಟಕದ ವತಿಯಿಂದ ಮನವಿ ಸಲ್ಲಿಸಲು ವಿಷಯ ಕರ್ನಾಟಕ ರಾಜ್ಯಾದ್ಯಂತ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಖಾಸಗಿ ಆಸ್ಪತ್ರೆಗಳು ಇಡೀ ಸಾರ್ವಜನಿಕರನ್ನೇ ಒಂದು ಹಾಳಿಗೆ ಹಚ್ಚಿ ಬಿಡ್ತಾ ಇದ್ದಾವೆ. ಅದಕ್ಕಾಗಿ ಇದು ಸಾರ್ವಜನಿಕ ಸೇವೆ ಆದಂತಹ ಶಿಕ್ಷಣ ಮತ್ತು ಆರೋಗ್ಯ ಅನ್ನುವಂಥದ್ದು ಏನಿದೆಯಲ್ಲ, ಇಡೀ ನಮ್ಮ ರಾಜ್ಯ ಆಡಳಿತ ಕರ್ನಾಟಕ ಸರ್ಕಾರ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಉಚಿತ ಮಾಡಬೇಕು. ಎಲ್ಲ ಸಮುದಾಯದ ಸಾರ್ವಜನಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ನಾಳೆ ಇವತ್ತೇನು ಶಿಕ್ಷಣ ಪಡೆದ ಎಲ್ಲ ಸಮುದಾಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ವಿದ್ಯೆಯನ್ನು ಪಡೆದಿದ್ದೇ ಆದರೆ ನಾಳೆ ನಮ್ಮ ದೇಶದ ರಕ್ಷಕ ಆಗ್ಬೋದು. ಸಂಗೊಳ್ಳಿ ರಾಯಣ್ಣಂಥ ಒಬ್ಬ ಬಲಿಷ್ಠ ದೇಶದ ರಕ್ಷಕ ಆಗ್ಬೋದು, ಆಮೇಲೆ ಭಗತ್ ಸಿಂಗ್ ಆಗ್ಬೋದು, ಸುಖದೇವರು ಅಂಥ ಒಬ್ಬ ಮಹಾ ಪ್ರಜೆಯಾಗಿ ಹೊರಹೊಮ್ಬೋದು. ಅದೇ ಒಂದು ಸರಿಯಾಗಿ ವಿದ್ಯೆ ಕಲೀಲಿಲ್ಲ ಅಂದರೆ ಅವರು ವಿದ್ಯೆ ಕಲೀಲಿಕ್ಕೆ ಹಣ ಇರಲಾರ್ದೇ ಎಷ್ಟೋ ವಂಚಿತರಾಗ್ತಾರೆ. ಅವರು ಸಾಕಷ್ಟು ವಿದ್ಯೆ ಕಲಿತು ಏನಾದ್ರು ಒಂದು ಸಾಧನೆ ಮಾಡ್ಬೋದು ಅನ್ನೋಂಥ ಒಂದು ಬಡ ಸಮುದಾಯದ ಹುಟ್ಟಿ ಆ ಶಕ್ತಿ ಇರಲಾರ್ದವ್ರಿಗೆ ಸರ್ಕಾರ ಉನ್ನತ ವಿದ್ಯಾಭ್ಯಾಸವರೆಗೆ ಉಚಿತ ದರ ಶಿಕ್ಷಣ ಪಡೆದಿದ್ದೇ ಆದರೆ ಅಂಥ ಒಂದು ನಮ್ಮ ದೇಶದ ಆಸ್ತಿ ಆಗ್ಬೋದು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ವತಿಯಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತೀವಿ. ಇದ್ರ ಜೊತೆಯಲ್ಲಿ ಆರೋಗ್ಯ ಇಲಾಖೆ, ಆರೋಗ್ಯ ಖಾಸಗಿಯವರು ಬರೀ ಒಂದು ಖಾಸಗಿ ದವಾಖಾನೆಗೆ ಹೋದರೆ 200ದಿಂದ 300, 500, 700 ಹಿಂಗೆ ಅವ್ರದ್ದು ಸ್ಟಾರ್ಟಿಂಗ್ ಫೀಸ್ ಇದೆ. ಆಮೇಲೆ ಕನ್ಸಲ್ಟಿಂಗ್ ಫೀಸು, ಆಮೇಲೆ 2,000ದಿಂದ 3,000 ತನಕ ಅವ್ರದ್ದು ಮಿನಿಮಮ್ ಬಿಲ್ ಮಾಡಲಾರ್ದೆ ಕಳಿಸೋದಿಲ್ಲ. ಆಮೇಲೆ ಜರ್ ಅವ್ರಿಗೆ ಅಡ್ಮಿಟ್ ಜರ್ ಮಾಡೋದಾಯ್ತಂದ್ರೆ ಅವ್ರನ್ನಂತೂ 3 ಲಕ್ಷದಿಂದ 5 ಲಕ್ಷ ತನಕ ಅವ್ರಿಗೆ ಹೀರ್ಲಾರ್ದು ಬಿಡೋದಿಲ್ಲ. ಅವರು ಅಂಥ ಒಂದು ಖಾಸಗಿ ಆಸ್ಪತ್ರೆಗಳು ಆಗಿಬಿಟ್ಟಿದ್ದಾವೆ. ಈಗ ನಮಗೆ ಎಲ್ಲ ಸಮುದಾಯದ ನಾಗರಿಕರಿಗೆ ಏನಂದರೆ ಬೇಕಾಗಿದ್ದು ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯ. ಇವು ಎಷ್ಟು ಕೊಟ್ಟು ಉಳಿದ ಬೇಕಾದ್ರೆ ಭಾಗ್ಯಗಳನ್ನ ಕಡಿತಗೊಳಿಸಿ ಇವು ಎಲ್ಲ ಸಮುದಾಯದ ಜನರಿಗೆ ಶಿಕ್ಷಣ ಆಮೇಲೆ ಆರೋಗ್ಯ ಕೊಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಸಲ್ಲಿಸಲಿಕ್ಕೆ ಬಂದೀವಿ. ಇವತ್ತು ಇಷ್ಟು ಹೇಳಿ ನನ್ನ ಭಾಷೆಗೆ ವಿರಾಮ ಹೇಳ್ತೇನೆ. ಏನು ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಇಂದಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಸಲ್ಲಿಸಲಿಕ್ಕೆ ನಾವು ಬಂದೀವಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಬಹಳ ಅತಿ ಮುಖ್ಯವಾದ ಅಂಶಗಳಿವೆ. ಯಾವ ಥರನಾಗಿ ಶಿಕ್ಷಣ ಎಷ್ಟು ಅವಶ್ಯಕತೆ ಇದೆಪ್ಪ ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ವಿದ್ಯೆಯು ಹುಲಿಯ ಹಾಲಿದ್ದಂತೆ, ವಿದ್ಯೆಯು ಹುಲಿಯ ಹಾಲಿದ್ದಂತೆ, ಯಾರು ಹುಲಿಯ ಹಾಲನ್ನು ಕುಡಿಯುತ್ತಾರೆಯೋ ಅವರು ಗರ್ಜಿಸಲೇಬೇಕೆಂಬ ಒಂದು ಮಾತನ್ನು ಏನಪ್ಪ ಅಂತಂದರೆ ಈ ಜಗತ್ ಪಂಡಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಹೋಗಿದ್ದಾರೆ. ಅದೇ ಥರನಾಗಿ ಒಬ್ಬ ಇಂಗ್ಲೀಷ್ ರೈಟರ್ ಏನು ಹೇಳ್ತಾನಪ್ಪ ಅಂತಂದರೆ, ಇಫ್ ಎನಿಬಡಿ ಹೂ ಹ್ಯಾಸ್ ಗುಡ್ ನಾಲೆಜ್ ಈ ಕ್ಯಾನ್ ವಂಡರ್ ಎನಿ ಕಾರ್ನರ್ ಆಫ್ ದ ಅರ್ತ್ ಅಂತಾನೆ. ಶಿಕ್ಷಣ ಅಂತಂತಂದರೆ ಅದು ಏನಪ್ಪ ಅಂತಂದರೆ ಬಹಳ ಅತ್ಯವಶ್ಯವಾಗಿದ್ದು, ಅದಕ್ಕೇನದ ಈ ಶಿಕ್ಷಣವು ನಮ್ಮ ಬಡ ಜನತೆಗೆ, ಬಡವರ ಮಕ್ಕಳಿಗೆ ಇದೇನದು ಉಚಿತ ಶಿಕ್ಷಣ ಆಗಬೇಕು ಅನ್ನುವಂಥ ಒಂದು ಆಗ್ರಹ ಪಡಿಸ್ತಾ ಇದ್ದೀವಿ. ಇದರ ಜೊತೆಯಾಗಿ ಇಂದಿನ ದಿವಸ ಆರೋಗ್ಯ ಕೂಡ ಎಷ್ಟು ಮುಖ್ಯಪ್ಪ ಅಂತಂದರೆ, ಆರೋಗ್ಯವೇ ಭಾಗ್ಯ. ಆರೋಗ್ಯದಿಂದ ಇರಲಿದ್ದಂದ್ರೆ ನಾವು ಏನು ಮಾಡಲಿಕ್ಕೆ ಆಗಂಗಿಲ್ಲ. ಹೆಲ್ತ್ ಈಸ್ ವೆಲ್ತ್, ಒನ್ಸ್ ಹೆಲ್ತ್ ಈಸ್ ಗಾನ್ ಎವ್ರಿಥಿಂಗ್ ಈಸ್ ಗಾನ್ ಎನ್ನುವಂತೆ ಅತಿ ಅವಶ್ಯ ಕೂಡ ಏನಪ್ಪ ಅಂತಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಏನದ ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ್ಯ ರಾಜ್ಯ ಘಟಕ ಹಾಗೂ
ಜಿಲ್ಲಾ ಘಟಕದ ವತಿಯಿಂದ ಇಂದಿನ ದಿವಸ ನಾವೇನಪ್ಪ ಅಂತಂತಂದರೆ ಸನ್ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನದ ಈ ಒಂದು ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯ ಅನ್ನೋದು ಎಲ್ಲ ಸಮುದಾಯದ ಬಡ ಜನಾಂಗದವರಿಗೆ ಇದು ನೀಡಲಿ ಅನ್ನುವಂಥ ಒಂದು ಏನದ ಉದ್ದೇಶವನ್ನು ಇಟ್ಟುಕೊಂಡು ಹಿಂದಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಏನಪ್ಪ ಅಂತಂದರೆ ಒಂದು ಮನವಿ ಸಲ್ಲಿಸಲಿಕ್ಕತ್ತೀವಿ. ಬರುವಂಥ ದಿನಮಾನಗಳಲ್ಲಿ ತಾವು ಈ ಕೆಲಸವನ್ನು ಮಾಡಿ ಕೊಡಬೇಕಾಗಿ ಅನ್ನೋದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಅತಿ ಪ್ರೀತಿಯಿಂದ ನಮ್ಮನ್ನು ಆಗ್ರಹಿಸುತ್ತದೆ. ಡಾಕ್ಟರ್ MR ಗುರಿಕಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸ್ವಾಭಿಮಾನಿ ಸೇನಾ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಂಸ್ಥಾಪಕ ಅಧ್ಯಕ್ಷರಾದ ಸೂರ್ಯವಂಶಿ ಜಗದೇವ್ ಅವರಿಗೆ ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ ಏನೇ ಬರಲಿ, ಏನೇ ಬರಲಿ, ಬಡವರಿಗೆ ಹಸಿವಿನಿಂದ ತೊಂದರೆ ಆಗಬಾರದೆಂದು ಅಕ್ಕಿ ಭಾಗ್ಯ ಮಿತಿಯನ್ನು ಹೆಚ್ಚಿಸಿ ದೊಡ್ಡ ಮಾತಿನಂತೆ ತನ್ನ ಸರ್ಕಾರ ಬದ್ಧತೆ ಹೊಂದಿದೆ. ಮುಂದುವರೆದ ಸಾರ್ವಜನಿಕ ಶಿಕ್ಷಣ ಮತ್ತು ಆರೋಗ್ಯ ಸಂವಿಧಾನ ಆಶೆಗಳನ್ನು ಉಚಿತವಾಗಿ ಖಾಸಗೀಕರಣ ತಡೆಗಟ್ಟಲು ಅವಶ್ಯಕತೆ ಇದೆ ಎಂದು ತಮ್ಮಲ್ಲಿ ಈ ಕೆಳಗಿನಂತೆ ಮನವಿ ಮಾಡಿಕೊಳ್ಳುತ್ತೇವೆ. ಶಿಕ್ಷಣ ಸಂವಿಧಾನದ ಆಸೆಯಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ರಾಷ್ಟ್ರೀಯ ನೀತಿ ನಮ್ಮ ರಾಜ್ಯದಲ್ಲಿ ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ಕನ್ನಡಿಯರಂತೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳಲ್ಲಿ ಶಾಮೀಲಾಗಿ ಮೂಲಭೂತ ಸೌಕರ್ಯ ಹಾಗೂ ಸೌಲಭ್ಯಗಳ ಕೊರತೆ ಇದ್ದರೂ ಖಾಸಗಿ ಶಾಲೆಗಳು ಪ್ರಾರಂಭಕ್ಕೆ ಅನುಮತಿ ನೀಡುತ್ತಿರುವ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮತ್ತು ಪಾಲಕರ ಮಕ್ಕಳಿಗೆ ಆರ್ಥಿಕ ಹೊರೆಯಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದ ಶಿಕ್ಷಕರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಥವಾ ಸರ್ಕಾರಿ ಬ್ಯಾಂಕ್ಗಳ ನಿರ್ದೇಶಕರಿಗೆ ಅಧ್ಯಕ್ಷರಾಗಿ ಮಕ್ಕಳಿಗೆ ಶಿಕ್ಷಣ ಕಲಿಸುವಲ್ಲಿ ವಿಫಲರಾಗಿದ್ದಾರೆ. ಮೊದಲು ಶಿಕ್ಷಕರು ಸರ್ಕಾರಿ ಸೇವೆ ಕರ್ತವ್ಯದಲ್ಲಿದ್ದಾಗ ಯಾವುದೇ ಸಂಸ್ಥೆ ಸದಸ್ಯತ್ವ ಹೊಂದಲು ಷರತ್ತುಬದ್ಧ ಅನುಮತಿ ನೀಡಬೇಕು. ಕೆಲವು ಶಿಕ್ಷಕರು ವೈಭವ ಜೀವನ ಮಾಡುತ್ತಿದ್ದಾರೆ. ಆಯಾ ಭಾಗದ ಶಾಸಕರು ಅವರ ಸಹಾಯ ಸಹಕಾರದಿಂದ ಆಡಳಿತ ನಡೆಸುತ್ತಿದ್ದಾರೆ. ಇದರಿಂದ ಮಕ್ಕಳ ಭವಿಷ್ಯ ಕುಂಠಿತವಾಗುತ್ತದೆ. ಹೀಗಾಗಿ ಸಾರ್ವಜನಿಕ ನೆಮ್ಮದಿ ಇಲ್ಲದಂತಾಗಿದೆ. ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಕಡಿಮೆ ವೇತನ ಇದ್ದರೂ ಉತ್ತಮ ಶಿಕ್ಷಣ ನೀಡುವಂಥ ಅನುಭವಿ ಶಿಕ್ಷಕರು ಹೊಂದಿರುತ್ತಾರೆ. ಶಿಕ್ಷಣಕ್ಕೆ ಬೇಕಾದ ಮೂಲ ಸೌಕರ್ಯಗಳು ನಿರ್ಮಾಣ ಮಾಡಲು ಡೊನೇಷನ್ ರೂಪದಲ್ಲಿ ಹಣ ಪಡೆದು ಪಾಲಕರಿಗೆ ಆರ್ಥಿಕ ತೊಂದರೆ ಮಾಡುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣ ಕುರಿತು ಖಾಸಗಿ ಸಂಸ್ಥೆಗಳು ಪೈಪೋಟಿ ರೀತಿಯಲ್ಲಿ ಸ್ಥಳೀಯ ಶಾಸಕ ಸರ್ಕಾರದೊಂದಿಗೆ ಅತ್ಯಂತ ವ್ಯವಸ್ಥಿತವಾಗಿ ದೈವಿಕರಾಗದೆ ಸಾರ್ವಜನಿಕ ಪಾಲಕರ ಮೂಲಕ ಧೈರ್ಯದಿಂದ ದೇಣಿಗೆ ಹಣವನ್ನು ಪಡೆಯುತ್ತಾರೆ. ಇದರಿಂದ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ. ಇದನ್ನು ನಿಯಂತ್ರಿಸಲು ತಮ್ಮಿಂದ ಸಾಧ್ಯವೆಂದು ನಾವು ಭಾವಿಸಿದ್ದೇವೆ. ಪಕ್ಕದ ರಾಜ್ಯದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಈಗಾಗಲೇ ಖಾಸಗಿ ಶಿಕ್ಷಣ ನೀತಿಯನ್ನು ನಿಯಂತ್ರಣಗೊಳಿಸುವ ಕ್ರಮಗಳು ಜಾರಿಗೊಳಿಸಿದ್ದಾರೆ. ಅದೇ ಮಾಡಲು ತಾವು ಕೂಡ ದಕ್ಷತೆಯ ಮಾತಿನಿಂದ ಬದ್ಧತೆ ಹೊಂದಿದ ಶಿಕ್ಷಣದಲ್ಲಿ ಕ್ರಾಂತಿ ಪ್ರಾರಂಭಿಸಲು ಖಾಸಗಿ ಶಾಲೆಗಳ ನಿಯಂತ್ರಿಸಲು ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ. ಅದೇ ರೀತಿ ಸಾರ್ವಜನಿಕ ಆರೋಗ್ಯ ಸಂವಿಧಾನದ ಆಸೆಯಂತೆ ಈಗಾಗಲೇ ಪ್ರಧಾನಮಂತ್ರಿಗಳು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ. ರಾಜ್ಯದಲ್ಲಿ ಖಾಸಗಿ ವೈದ್ಯರು ಸಾರ್ವಜನಿಕ ಕ್ಲಿನಿಕ್ ಹೆಸರಿನಲ್ಲಿ ಭಾರಿ ಹಣ ಸಂಗ್ರಹಿಸುತ್ತಿದ್ದಾರೆ. ಆರ್ಥಿಕ ಇಲಾಖೆ ಇವರು ಯಾವುದೇ ರೀತಿ ಮಾಹಿತಿ ಕೊಡುವುದಿಲ್ಲ. ಇವರು ತಯಾರಿಸುವ ಅನಧಿಕೃತ ಚೀಟಿಗಳ ಮೂಲಕ ಪ್ರತಿದಿನ 500ರಿಂದ ಕ್ಲಿನಿಕ್ ಫೀ ರೂಪಾಯಿ 700ರಿಂದ 700, 1 ಲಕ್ಷದವರೆಗೆ 3 ಲಕ್ಷದವರೆಗೆ ವೈದ್ಯರು ತಮ್ಮ ಪ್ರಥಮ ಚಿಕಿತ್ಸೆ ಹೆಸರಿನಲ್ಲಿ ಸಾರ್ವಜನಿಕರಿಂದ ಅಪಾರ ಹಣ ಸಂಗ್ರಹಿಸುತ್ತಾರೆ. ಜೊತೆಯಲ್ಲಿ ತಮಗೆ ಹೊಂದಾಣಿಕೆ ಆಗುವ ಔಷಧಿ ಅಂಗಡಿಯ ಮಾಲೀಕನೊಂದಿಗೆ ಮಾತುಕತೆಯ ಮೂಲಕ ಗೊತ್ತುಪಡಿಸಿದ ಔಷಧಿಗಳು ಚಿಕಿತ್ಸೆಗೆ ಅವಶ್ಯಕತೆ ಮತ್ತಷ್ಟು ಹೆಚ್ಚಿನ ಮೊತ್ತದ ಔಷಧಗಳು ಪೂರೈಕೆ ಮಾಡುವ ಹಾಂ ರೀ.